ನಮಸ್ಕಾರ. ಇರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಆಯಾ ಎಂದರೇನು, ಆಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಸುಮಾರು ಜನಕ್ಕೆ ಆಯಾ ಎಂದರೇನು, ಆಯದ ಬಗ್ಗೆ ಗೊತ್ತಿರೋದಿಲ್ಲ. ಮತ್ತು ಆಯಾನ ಯಾವ ರೀತಿ ಮಾಡ್ಕೊಳ್ಬೇಕು, ಅದರ ಪ್ರಾಮುಖ್ಯತೆ ಎಷ್ಟಿದೆ, ಆಯದ ಬಗ್ಗೆ ನಾನು ನಿಮಗೆ ವಿವರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಆಯಾ ಎಂದರೆ ಏನು? ಆಯಾ ಅನ್ನೋದು ಮನೆಯ ಉದ್ದ ಇಂಟು ಅಗಲ. ನಾವೇನು ಮನೆ ಕಟ್ತೀರಿ ಆ ಮನೆಯ ಉದ್ದ ಇಂಟು ಅಗಲ, ಅದು ಆಯಾ ಎಂದು ಕರೆಯುತ್ತಾರೆ. ಅದೇ ರೀತಿ ಆಯದಲ್ಲಿ ಎಷ್ಟು ವಿಧಾನಗಳಿದ್ದಾವೆ? ಆಯದಲ್ಲಿ 8 ವಿಧಾನಗಳಿದ್ದಾವೆ. ಮೊದಲಿಗೆ ಧ್ವಜಾಯ. ಧ್ವಜಾಯ ಅಂತಂದರೆ ಅದು ಒಂದು ಆಯ, ಅದಕ್ಕೆ 1ನೇ ನಂಬರ್ ಬರುತ್ತೆ. ಆಯ 1. ಧ್ವಜಾಯ ಅಂದರೆ, ಧ್ವಜ ಅಂದರೆ ಬಾವುಟ. ಬಾವುಟ ಅನ್ನೋದು ಜಯದ ಸಂಕೇತ, ಆದ್ದರಿಂದ ಅದನ್ನು ಧ್ವಜಾಯ ಎಂದು ಕರೆಯುತ್ತಾರೆ. ಧ್ವಜಾಯ ಮಾಡಿ ನಾವು ಮನೆ ಮಾಡೋದ್ರಿಂದ, ಮನೆ ವಾಸ್ತು ರೀತಿಯಲ್ಲಿ ನಾವು ಮಾಡೋದು ಒಂದು ಕಡೆ ಆದರೆ, ಆಯ್ದ ವಿಚಾರವಾಗಿ ಹೋದಾಗ ಧ್ವಜಾಯ ಅನ್ನೋದು ಒಂದು ಜಯದ ಸಂಕೇತ. ಮತ್ತು ಮನೆಯನ್ನು ನಾವು ಆಯಿ ಕಟ್ಕೊಂಡ್ರೆ ನಮಗೆ ಒಳ್ಳೆಯದೇ ಆಗುತ್ತೆ, ಅನುಕೂಲಗಳಾಗುತ್ತೆ, ಒಂದು ಒಳ್ಳೆ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದ್ರಿಂದ ಧ್ವಜಾಯನ ಬಳಸ್ತಾರೆ. ಅದೇ ರೀತಿ 2ನೇದು ಧೂಮ್ರಾಯ ಅಂತ ಕರೆಯುತ್ತಾರೆ. ಧೂಮ್ರಾಯ ನಿಷೇಧ. ಧೂಮ್ರಾಯ ಅಂದರೆ ಧೂಮ ಅನ್ನೋದು ಧೂಪ ಲೆಕ್ಕಕ್ಕೆ ಬರುತ್ತೆ, ಅಂದರೆ ಬೆಂಕಿಯಲ್ಲಿ ಹೊಗೆ ಬರುತ್ತಲ್ವ, ಅದನ್ನು ಧೂಮ್ರಾಯ ಎಂದು ಕರೆಯುತ್ತಾರೆ. ಈ ಆಯನ ಬಳಸೋದಿಲ್ಲ. ಇದು ಓಕೆ, ಇದನ್ನು ಬಳಸ್ತಾರೆ, ಇದನ್ನು ಬಳಸೋದಿಲ್ಲ. ಧೂಮ್ರಾಯನ ಯಾರು ವಾಸ್ತು ವಿಚಾರದಲ್ಲಿ ಬಳಸೋದಿಲ್ಲ. ಅದೇ ರೀತಿ 3ನೇ ನಂಬರ್ ಬಂದು ಸಿಂಹಾಯ. ಸಿಂಹಾಯ ಅನ್ನೋ ಸಂಖ್ಯೆ ಬಂದು 3ನೇ ನಂಬರ್ಗೆ ಬರುತ್ತೆ. ಸಿಂಹಾಯ ಅಂತಂದರೆ ಸಿಂಹದ ರೀತಿಯ ಗರ್ಜನೆ ಮಾಡೋದಾಗಲಿ, ಸಿಂಹದ ಪ್ರಾಣಿಗೆ ಹೋಲಿಕೆ ಮಾಡ್ತಾರೆ. ಇದರಲ್ಲಿ ಕೆಲವೊಂದನ್ನು ಪ್ರಾಣಿಗೆ ಹೋಲಿಕೆ ಮಾಡಿದ್ದಾರೆ, ಕೆಲವೊಂದನ್ನು ಕೆಲವೊಂದು ವಸ್ತುಸ್ಥಿತಿಗೆ ಹೋಲಿಕೆ ಮಾಡಿದ್ದಾರೆ. ಅದು ಇಂದಿನ ಕಾಲದಲ್ಲಿ ಯಾಕೆ ಈ ರೀತಿ ಮಾಡಿದ್ದಾರೆ ಅಂದರೆ, ಮನುಷ್ಯನಿಗೆ ಅದರ ಗುಣಲಕ್ಷಣಗಳು ಏನು ಮತ್ತು ಅದು ಯಾವ ರೀತಿ ನಮ್ಗೆ ವರ್ಕ್ ಆಗುತ್ತೆ ಅನ್ನೋದರ ಒಂದು ಸಿಂಬಲ್, ಚಿಹ್ನೆಗೋಸ್ಕರ ಅದನ್ನು ಆಯದ ವಿಚಾರದಲ್ಲಿ ಆ ಥರದ್ದು ಮಾಡಿದ್ದಾರೆ. ಆದ್ದರಿಂದ ಸಿಂಹಾಯ ಅಂದರೆ ಸಿಂಹದ ರೀತಿಯಲ್ಲಿ ಘರ್ಷಣೆ ಮಾಡೋದಕ್ಕೆ ಸಿಂಹಾಯ ಎಂದು ಕರೆಯುತ್ತಾರೆ. ಅದು ಸಿಂಹಾಯ ಅಂತ ಕೆಲವರು ದೇವಸ್ಥಾನಗಳಿಗೆ ಹೆಚ್ಚಾಗಿ ಬಳಸ್ತಾರೆ, ಮನೆಗಳಿಗೆ ಹೆಚ್ಚಾಗಿ ಬಳಸೋದಿಲ್ಲ. ಸಿಂಹಾಯ ಹಾಕೋದ್ರಿಂದ ತುಂಬ ಅನುಕೂಲಗಳಾಗುತ್ತೆ, ಶತ್ರುನಾಶ ಆಗುತ್ತೆ, ಮತ್ತು ಒಳ್ಳೆ ಆಸ್ತಿ ಇದಾಗುತ್ತೆ, ಪರ್ಚೇಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದು ಸಿಂಹಾಯ ಒಳ್ಳೆಯದೇ. ದೇವಸ್ಥಾನಗಳಿಗೆ ಜಾಸ್ತಿ ಬಳಸ್ತಾರೆ, ಮನೆಗಳಿಗೆ ಯಾರೂ ಬಳಸೋದಿಲ್ಲ, ಕೆಲವರೊಬ್ಬರು ಬಳಸ್ತಾರೆ. ಅದು ಏನು ಉದಾಹರಣೆ ಅಂತಂದರೆ, ಕೆಲವೊಂದು ಜಾಗಗಳಲ್ಲಿ ಮನೆ ಮುಂದೆ ಇರೋ ಮನೆ ನಾವು ಸಿಂಹಾಯಕ್ಕೆ ಹಾಕಿದ್ರೆ ಅವರು ಇದಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಸಿಂಹಾಯ ಅನ್ನೋದನ್ನು ಬಳಸ್ತಾರೆ. ಅದು ಸಿಂಹದ ರೀತಿ ಏರಿಯಾ ಕೊಟ್ಟರು ಅದು ಅದರ ಅಗ್ರೆಸಿವ್ನೆಸ್ ಹೋಗೋದಿಲ್ಲ ಅಂಥೇಳಿ ಸಿಂಹಾಯ ಎಂದು ಕರೆಯುತ್ತಾರೆ. ಆದ್ದರಿಂದ ಸಿಂಹಾಯನ ಸಾರ್ವಜನಿಕವಾಗಿ ದೇವಸ್ಥಾನಗಳಲ್ಲಿ ಬಳಸ್ಬೋದು ಅಂತ ಉದ್ದೇಶದಿಂದ ಸಿಂಹಾಯ ಓಕೆ ಬಳಸ್ಬೋದು, ಸಿಂಹಾಯ ಹಾಕ್ತಾರೆ. ಅದೇ ರೀತಿ ಶ್ವಾನಾಯ ಎಂದು 4ನೇ ನಂಬರು ಶ್ವಾನಾಯ. ಶ್ವಾನ ಅಂದರೆ ನಾಯಿ. ಶ್ವಾನಾಯಕ್ಕೆ ಮನೆ ಕಟ್ಟಿದ್ರೆ, ಶ್ವಾನಾಯಕ್ಕೆ ನಾವು ಆಯ ಮಾಡಿದ್ರೆ, ಶ್ವಾನದ ರೀತಿ ಅಂದರೆ ನಾಯಿ ರೀತಿ ಅಲದಾಡ್ತಿರ್ಬೇಕು, ಮತ್ತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು, ಆ ರೀತಿ ಒಂದು ಕಂಫರ್ಟ್ನೆಸ್ ಇರೋದಿಲ್ಲ ಅನ್ನೋದಕ್ಕೆ ಶ್ವಾನಾಯ ಎಂದು ನಾಯಿಯ ಚಿಹ್ನೆ ಕೊಡ್ತಾರೆ. ಆದ್ದರಿಂದ ಇದು ಶ್ವಾನಾಯನ ಬಳಸೋದಿಲ್ಲ. 5ನೇದು ಬಂದು ಋಷಭಾಯ. ಋಷಭಾಯ ಅಂದರೆ ಎತ್ತು. ಋಷಭಾಯ ಅನ್ನೋದು ಎತ್ತಿನ ಸಂಕೇತ ಆಗಿರುತ್ತೆ. ಎತ್ತು ಸತತವಾಗಿ ದುಡಿತಾ ಇರಬೇಕು, ಅಧಿಕ ದುಡಿಮೆ ಕಡಿಮೆ ಲಾಭ, ಜೀವನಕ್ಕೇನು ಮೋಸ ಇರೋದಿಲ್ಲ, ಜೀವನ ಮಾಡ್ಬೋದು, ತೊಂದರೆ ಇಲ್ಲ, ನೆಮ್ಮದಿಯಾಗಿ ಜೀವನ ಮಾಡ್ಬೋದು, ಅಧಿಕವಾದ ಲಾಭ ಬರೋದಿಲ್ಲ, ಎತ್ತಿನ ರೀತಿ ದುಡಿತಾ ಇರಬೇಕು. ಇಂದಿನ ಕಾಲದಲ್ಲಿ ಈ ಏನು ಒಂದು ವರ್ಗ ಇತ್ತು ಅದು ಜಾಸ್ತಿ ಶ್ವಾನಾಯಕ್ಕೆ, ವ್ಯವಸಾಯ ಮಾಡೋರಿಗೆ ಶ್ವಾನಾಯ ಕೊಡ್ತಿದ್ರು. ಅಂದರೆ ದುಡಿತಾ ಇರಬೇಕು, ಎತ್ತಿನ ಥರ ದುಡಿತಾ ಇರಲಿ ಅನ್ನೋ ಉದ್ದೇಶಕ್ಕೆ ಶ್ವಾನಾಯನ ಬಳಸ್ತಾ ಇದ್ರು. ಶ್ವಾನಾಯನೂ ಓಕೆ ಬಳಸ್ಬೋದು ಮನೆಗಳಿಗೆ. ಅದೇ ರೀತಿ ಕರಾಯ. 6ನೇದು ಬಂದು ಕರಾಯ ಬರುತ್ತೆ. ಕರಾಯನ ಬಳಸೋದಿಲ್ಲ. ಕರಾಯ ಅನ್ನೋದು ಬಸ್ಸು ಅನ್ನೋದು ಚಲಿಸ್ತಾ ಇರುತ್ತೆ, ಸುತ್ತಾಟ ಜಾಸ್ತಿ, ಅಲೆದಾಟ ಜಾಸ್ತಿ, ಒಂದು ಕಂಫರ್ಟ್ನೆಸ್ ಇರೋದಿಲ್ಲ, ಯಾವಾಗಲೂ ಅಲೆದಾಡ್ತಾ ಇರಬೇಕು. ಆದ್ದರಿಂದ ಕರಾಯನ ಯಾರೂ ಬಳಸೋದಿಲ್ಲ. ಕರಾಯ ವಾಸ್ತು ಇದರಲ್ಲಿ ನಿಷೇಧ, ಇದನ್ನು ಯಾರೂ ಬಳಸೋದಿಲ್ಲ. ಅದೇ ರೀತಿ 7ನೇದು ಬಂದು ಗಜಾಯ. ಗಜ ಅಂದರೆ ಆನೆ. ಗಜಾಯ ಹಾಕೋದ್ರಿಂದ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದಾಗೋದಿಲ್ಲ. ಅದು ಬಂದರೆ ಆನೆ ಗಾತ್ರ ಬರುತ್ತೆ ಅಂತ ಕೆಲವರು ಹೇಳ್ತಾರೆ, ನಿಧಾನ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಆನೆ ಗಾತ್ರ ಅಂದರೆ ಆನೆಗೆ ಹೋಲಿಸಿದ್ದಾರೆ. ಗಜಾಯ ಅನ್ನೋದು ಆನೆ ರೀತಿ, ಅದನ್ನು ಒಳ್ಳೆಯದೇ ಆಯನೇ ಗಜಾಯ. ಆದ್ದರಿಂದ ಗಜಾಯನೂ ಬಳಸ್ಬೋದು ಆಯಕ್ಕೆ. ನೆಕ್ಸ್ಟ್ 8ನೇದು ಕಾಕಾಯ.
ಕಾಕಾಯ ಕಾಗೆಗೆ ಸಮ, ಅದು ಕಾಗೆ ಪ್ರಾಣಿಗೆ ಹೋಲಿಸಿದ್ದಾರೆ. ಆದ್ದರಿಂದ ಕಾಗೆಗೆ ಹೋಲಿಸಿರೋದ್ರಿಂದ ಕಾಕಾಯನ ಯಾರೂ ಹಾಕೋದಿಲ್ಲ. ಅದು ಅವ್ರಿಗೇನೇ ಬಂದರೂ ಎಲ್ಲರಿಗೂ ಹಂಚೋ ರೀತಿ ಹಂಚಿಬಿಡ್ತಾರೆ. ಮತ್ತು ಅದು ಅಲ್ದಾಡ್ಕೊಂಡು ತಿನ್ನಬೇಕು, ಮತ್ತು ಅದರ ಒಂದು ಗುಣಲಕ್ಷಣಗಳು ಬೇಡ ಅಂಥೇಳಿ ಕಾಕಾಯನ ಯಾರೂ ಬಳಸೋದಿಲ್ಲ. ಹಾಗಾಗಿ ಕಾಕಾಯ ನಿಷೇಧ. ನಿಮಗೆ ನೋಡಿ, ಆಯಗಳಲ್ಲಿ ಒಂದು ಆಯ ಓಕೆ ಬಳಸ್ಬೋದು, ಅದೇ ರೀತಿ ಸಿಂಹಾಯ ಬಳಸ್ಬೋದು. ನೆಕ್ಸ್ಟ್ 5ನೇದು ವೃಷಭಾಯ ಬಳಸ್ಬೋದು, ಮತ್ತು 7ನೇದು ಗಜಾಯ ಬಳಸ್ಬೋದು. ಈ 4 ಆಯಗಳನ್ನು ಬಳಸ್ಬೋದು. ಇನ್ನು 4 ಆಯ ಕೆಟ್ಟದ್ದು: ಧೂಮ್ರಾಯ ಕೆಟ್ಟದ್ದು, ಶ್ವಾನಾಯ ಕೆಟ್ಟದ್ದು, ಕರಾಯ ಕೆಟ್ಟದ್ದು, ಕಾಕಾಯ ಕೆಟ್ಟದ್ದು. 4 ಆಯ ನೀವು ಬಳಸ್ಬೋದು: ಧ್ವಜಾಯ, ಸಿಂಹಾಯ, ವೃಷಭಾಯ, ಗಜಾಯ. ಈ 4 ಆಯಗಳನ್ನ ಆಯದ ವಿಧಾನದಲ್ಲಿ ಬಳಸ್ಬೋದು, ಅದೇನು ತಪ್ಪೇನಿಲ್ಲ. ಆಯದ ವಿಚಾರವಾಗಿ ಹೋದಾಗ ಅದನ್ನು ಬಳಸ್ಬೋದು. ಯಾವತ್ತೂ ಅಷ್ಟೇ ನೋಡಿ, ಆಯದ ವಿಚಾರವಾಗಿ ನಾನು ನಿಮಗೆ ಪದೇ ಪದೇ ಹೇಳ್ತೀನಿ. ಯಾವತ್ತೂ ಅಷ್ಟೇ, ಸುಮಾರು ಜನ ನಾನು ಕೇಳಿದ್ದೇನೆ, ಆಯಾ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಸುಮಾರು ಜನಕ್ಕೆ ಇಲ್ಲ, ಯೂಟ್ಯೂಬಲ್ಲಿ ನೋಡೋರ್ಗೆ ಆಗ್ಬೋದು, ಬೇರೆ ರೀತಿ ಹೇಳೋರ್ಗೆ ಆಗ್ಬೋದು, ಕೇಳೋರ್ಗೆ ಆಗ್ಬೋದು, ಏನಪ್ಪ ಒಬ್ಬೊಬ್ರು ಒಂದೊಂದು ಆಯ ಕೊಡ್ತಾರಲ್ವ. ಕೆಲವರು ನಿಮ್ಗೆ ಕೇಳಿರ್ಬೋದು, ಇಲ್ಲ ನೀವೇ ಹೇಳ್ಬೋದು, ಇನ್ನರ್ ಟು ಇನ್ನರ್ ಅಂತಾರೆ, ಅಂದರೆ ಒಳಾಯ ಅಂತ. ಯಾವ ರೀತಿ ಒಳಾಯ ಮಾಡ್ತೀರಾ? ಹಾಲ್ ಬಂದಿರುತ್ತೆ, ರೂಮ್ ಬಂದಿರುತ್ತೆ, ಸೆಂಟ್ರಲ್ ಒಂದು ಡೈನಿಂಗ್ ಹಾಲ್ ಇರುತ್ತೆ, ಅಥವಾ ಏನೋ ಒಂದು ಟಾಯ್ಲೆಟ್ ಇರುತ್ತೆ. ಇನ್ನರ್ ಟು ಇನ್ನರ್ ಯಾವ ರೀತಿ ನೀವು ಆಯ ಮಾಡೋದಕ್ಕಾಗುತ್ತೆ? ದಯಮಾಡಿ ಆಯ ಇನ್ನರ್ ಟು ಇನ್ನರ್ ಅಲ್ಲ, ಆಯ ಯಾವತ್ತು ಔಟ್ರ್ ಟು ಔಟ್ರು, ಹೊರಗಡೆಯಿಂದ ಹೊರಗಡೆ. ಏನು ಮನೆಯ ಆಚೆ ಭಾಗ, ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ, ಔಟ್ರ್ ಟು ಔಟ್ರು ಏನು ಬರುತ್ತೆ ಈ ಪಂಚಭೂತಗಳಲ್ಲಿ, ಆಕಾಶಕ್ಕೆ, ಗಾಳಿಗೆ, ಮಳೆಗೆ, ಔಟ್ರ್ ಟು ಔಟ್ರು ಏನು ಬರುತ್ತೆ ಅದೇ ಆಯ. ನೀವು ಮನೆ ಒಳಗಡೆ, ಸುಮಾರು ಜನ ಕೇಳ್ತಾರೆ, ದೇವಸ್ಥಾನಕ್ಕೆ, ದೇವ್ರ ಮನೆ ಒಳಗಡೆ ದೇವ್ರ ಮನೆಗೆ ಯಾವ ಆಯ ಹಾಕಬೇಕು, ಮತ್ತು ಅಡುಗೆ ಮನೆ ಯಾವ ಆಯ ಮಾಡಬೇಕು, ಹಾಲು ಯಾವ ಆಯ ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ಮತ್ತು ಅದೇ ರೀತಿ ಕೆಲವರು ಹೇಳ್ತಾರೆ, ಅದು ತಪ್ಪು. ಯಾವುದೇ ರೀತಿಯ ಒಳಾಯ ಇಲ್ಲ, ಯಾವತ್ತಿಂದ ಇರೋದು ಹೊರಾಯನೇ, ಅದು ಸ್ಟ್ಯಾಂಡರ್ಡ್ ಆಯ. ಯಾವುದೇ ಕಾರಣಕ್ಕೂ ಒಳಾಯ ಇಲ್ಲ. ದಯಮಾಡಿ ನೀವು ಒಳಾಯನ ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ. ಆಯ ಅನ್ನೋದು 100 ಮಾರ್ಕ್ಸಲ್ಲಿ ನೋಡಿ, ಆಯ ಅನ್ನೋದು 100 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಅಷ್ಟೇ ಆಯ. ನೀವು ಬರೀ ಒಂದು ಆಯ ಮಾಡ್ತಿದ್ದಂಗೆ ನೀವು ಕುಬೇರಾಗೋದಕ್ಕಾಗಲ್ಲ, ದುಡಿಲೇಬೇಕು. ಆಯ ಅನ್ನೋದು 100 ಮಾರ್ಕ್ಸಲ್ಲಿ 1 ಮಾರ್ಕ್ಸು. ಆದ್ದರಿಂದ ಯಾವುದೇ ಕಾರಣಕ್ಕೂ ಆಯದ ಬಗ್ಗೆ ನೀವು ಜಾಸ್ತಿ ಗೊಂದಲ ಬೇಡ. ಆಯ ಇರೋದು ಒಂದೇ ಆಯ, ವರಾಯ. ಅದರಲ್ಲೂ ಆಯದಲ್ಲಿ ಎಷ್ಟು ವಿಧಾನ? 8 ವಿಧಾನ ಹೇಳಿದ್ದೇನೆ. ಅದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಆಯದ ಬಗ್ಗೆ ನಿಮಗೆ ವಿವರವಾಗಿ ಹೇಳಿದ್ದೇನೆ. ಇನ್ನೂ ಆಯದ ಬಗ್ಗೆ ಆಯದಲ್ಲಿ 2ನೇ ಸಂಚಿಕೆ ಮಾಡ್ತೇನೆ. ಅದರಲ್ಲಿ ನಿಮಗೆ ಆಯನ ಯಾವ ರೀತಿ ನಾವು ವಿಮರ್ಶೆ ಮಾಡಬೇಕು, ಆಯನ ಯಾವ ರೀತಿ ನೀವೇ ನೋಡ್ಕೊಳ್ಬೋದು. ನಿಮ್ಮ ಮೊಬೈಲ್ಗಳಿದ್ರೆ ಮೊಬೈಲಲ್ಲೇ ಆ್ಯಪ್ ಬರುತ್ತೆ. ಆ್ಯಪಲ್ಲಿ ಯಾವ ರೀತಿ ಆಯ ಆ್ಯಂಡ್ರಾಯ್ಡ್ ಅಂತೇಳಿ ಒಂದು ಆ್ಯಪ್ ಬರುತ್ತೆ. ಅದು ಯಾರ್ದು, ಯಾವ ರೀತಿ ಆಯ ಮಾಡೋದು, ಅದನ್ನು ನೀವು ಯಾವ ರೀತಿ ನೋಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಅದೇ ರೀತಿ ಆಯದ ಬಗ್ಗೆ ಗೊಂದಲ ಬೇಡ. ಆಯದ ವಿಚಾರ ಇಷ್ಟೇ. ಆಯ ಯಾವತ್ತೂ ವರಾಯನೇ, ಒಳಾಯ ಅಲ್ಲ. ನೀವು ದಯಮಾಡಿ ಒಳಾಯನ ಯಾವತ್ತೂ ನಂಬಬೇಡಿ. ವರಾಯನೇ ಮುಖ್ಯ. ವರಾಯಕ್ಕೆ ಮನೆ ಮಾಡಿ, ಒಳಾಯಕ್ಕೆ ಯಾರೂ ಮಾಡೋದಕ್ಕಾಗಲ್ಲ, ಅದು ಸಾಧ್ಯನೇ ಇಲ್ಲ. ಆಯ ಅನ್ನೋದೇ ಆಯ್ತು, ಆಯ ಮಾಡಿದ್ದೀವಿ ಅಂತಲೇ ಎಲ್ಲ ಬರೋದಿಲ್ಲ. ಆಯ 100 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಅಷ್ಟೇ. ಯಾಕೆ ಹೇಳ್ತೀನಿ ಅಂತಂದರೆ, ಈ ಥರ ಉದಾಹರಣೆಗೆ ಇವತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಬೆಂಗಳೂರು ಅಂಥ ಸಿಟಿಗಳಲ್ಲಿ ಎಷ್ಟೋ ಜನ ವಾಸ ಮಾಡ್ತಾ ಇದ್ದಾರೆ ಬಾಡಿಗೆ ಮನೆಗಳಲ್ಲಿ. ಅವರೆಲ್ಲ ಯಾವ ಆಯ? ಈಗ ನೀವು ಯಾವುದೋ ಒಂದು ಬಾಡಿಗೆ ಮನೆ ನೋಡೋಕ್ಕೆ ಹೋಗ್ತೀರಾ, ನೀವು ಯಾವ ಆಯಕ್ಕೆ ನೀವು ಟೇಪ್ ಹಿಡಿದು ಮೆಜರ್ ಮಾಡಿ ನೀವು ಆ ಮನೆ ಬಾಡಿಗೆ ಮನೆಗೆ ಹೋಗ್ತೀರಾ? ಏನಿಲ್ವಲ್ಲ. ಎಲ್ಲಿ ಬಾಗಿಲಿದೆ, ಎಲ್ಲಿ ಕಿಟಕಿ ಇದೆ, ಮನೆ ವಾಸ್ತು ಪ್ರಕಾರ ಎಲ್ಲೆಲ್ಲಿ ಏನೇನಿದೆ, ಸಂಪ್ ಎಲ್ಲಿದೆ, ಇದನ್ನ ನೋಡಿ ನೀವು ಆ ಮನೆಗೆ ಹೋಗಿ ವಾಸ ಮಾಡ್ತೀರಾ ಹೊರತು ನಿಮ್ಮ ಮನೆಗೆ ಯಾವ ಆಯ ಹಾಕಿದ್ದೀರಾ, ನನಗೆ ಈ ಆಯ ಆಗಿ ಬರುತ್ತೆ, ಈ ಆಯ ಆಗಿ ಬರೋದಿಲ್ಲ ಅಂತ ಏನಾದರೂ ನೀವು ಯಾವುದಾದ್ರೂ ಮನೆಗೆ ಹೋಗಿದ್ದೀರಾ? ಹೋಗೋದಕ್ಕಾಗುತ್ತಾ? ಯಾವುದೇ ರೀತಿ ಆ ರೀತಿ ಆಗೋದಿಲ್ಲ. ಆ ರೀತಿ ಯಾವುದೂ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ಆಯದ ಬಗ್ಗೆ ಜಾಸ್ತಿ ಇದು ಮಾಡೋದಕ್ಕಾಗಲ್ಲ. ಆಯ 100 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಅಷ್ಟೇ. ಒಂದು ಅಳತೆ, ಒಂದು ನಿರ್ದಿಷ್ಟವಾದ ಅಳತೆಗೆ ಒಂದು ಆಯ ಇದೆ. ಒಂದು ಮನುಷ್ಯನಿಗೆ ಅವನದೇ ಆದ ಒಂದು ಅಳತೆಗೆ, ಒಂದು ಕೈ ಅಳತೆ, ರೆಟ್ಟೆ ಅಳತೆ, ಏನೋ ಒಂದು ಅವನ ಅಳತೆಗೆ ತಕ್ಕನಾದ ಸೈಜಿಗೆ ಒಂದು ಶರ್ಟ್ ಕೊಡಬೇಕು ಅಂತಂದರೆ ಅದಕ್ಕೆ ಒಂದು ಅಳತೆ ಬೇಕು. ಅದೇ ರೀತಿ ಒಂದು ಸೈಟಿಗೆ ಎಷ್ಟು ಕಟ್ಟಬೇಕು, ಎಷ್ಟು ಕಟ್ಟಬಾರ್ದು ಅನ್ನೋದಕ್ಕೆ ಒಂದು ಆಯ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆ ಆಯನ
ವರಾಯ ಮಾತ್ರ. ಹಾಗಾಗಿ ಆಯ ಇಲ್ಲದೇನೂ ಏನು ಜೀವನ ಮಾಡೋದಕ್ಕಾಗಲ್ಲ ಅಂತೇನಿಲ್ಲ. ಆಯ ಇಲ್ಲದೇನೂ ಎಷ್ಟೋ ಸಾವಿರಾರು ಮನೆಗಳು, ಕೋಟ್ಯಾಂತರ ಮನೆಗಳು, ಸಾವಿರಾರು ಕೋಟಿ ಮನೆಗಳಿದ್ದಾವೆ. ಯಾಕೆ ಹೇಳ್ತೀನಿ ಅಂತಂದರೆ ಈ ವಿಚಾರ, ಉದಾಹರಣೆಗೆ ನೀವು ಈಗ ಸಿಟೀಲಿ ವಾಸ ಮಾಡ್ತಿರ್ತೀರ, ಈಗ ಪ್ರೆಸ್ಟೇಜಲ್ಲೋ ಬ್ರಿಗೇಡಲ್ಲೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳು ಇವರೆಲ್ಲ ಮನೆ ಕಟ್ಕೊಡ್ತಾರಲ್ವ, ಅವರೆಲ್ಲ ಯಾವ ಆಯಕ್ಕೆ ಮನೆ ಕಟ್ಟಿರ್ತಾರೆ. ನೀವು ಬ್ರಿಗೇಡಲ್ಲಿ ನೀವು ಒಂದು ಅಪಾರ್ಟ್ಮೆಂಟ್ ತೊಗೊಳೋದಕ್ಕೆ ಹೋದರೆ, ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ತೊಗೊಳೋದಕ್ಕೆ ಹೋದರೆ ನೀವು ಆಯ ನೋಡಿ ಕೇಳಿ ಹೋಗ್ತೀರಾ? ಯಾವುದೂ ಇಲ್ವಲ್ಲ. ಯಾವುದೇ ನೀವು ಒಂದು ಅಪಾರ್ಟ್ಮೆಂಟ್ಗೆ ಹೋದರೆ ಬ್ರಿಗೇಡ್ ಅವರು ಪ್ರೆಸ್ಟೇಜ್ ಅವ್ರು ಮಾಡಿದ್ದಾರೆ ಅಂತಂದರೆ ತಾನು ಮುಂದೆ ನಾನು ಮುಂದೆ ಅಂತ ಹೋಗಿ ಇವತ್ತು ತೊಗೊಳ್ತಾ ಇದ್ದೀರಾ. ಆದರೆ ಯಾವುದೂ ಆಯನೇ ಇಲ್ಲ, ಅದಕ್ಕೆ ಆಯದ ಅವಶ್ಯಕತೆ ಇಲ್ಲ. ಹಾಗಂತೇಳಿ ಅಲ್ಲಿರೋರೆಲ್ಲ ಏನು ಜೀವನ ಮಾಡ್ತಾ ಇಲ್ವಾ? ಜೀವನ ಮಾಡ್ತಾ ಇದ್ದಾರೆ. ಆಯ ಒಂದು ವಿಚಾರ 100 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಅಷ್ಟೇ. ನೀವು ಮನೆ ವಾಸ್ತುನೇ ಮುಖ್ಯ. ಅದಕ್ಕೆ ವೆಂಟಿಲೇಷನ್ ಎಲ್ಲಿದೆ, ಡೋರ್ಸ್ ಎಲ್ಲಿದೆ, ಯಾವ ಮೂಲೆ ಎಷ್ಟು ಬೆಳೆದಿದೆ, ಯಾವ ಮೂಲೆ ಎಷ್ಟು ಬೆಳೆದಿಲ್ಲ, ನೀರು ಎಲ್ಲಿದೆ, ಅಗ್ನಿ ಎಲ್ಲಿದೆ, ಇದೇ ಮುಖ್ಯ. ಆಯ ನೀವು ಯಾವುದೇ ಕಾರಣಕ್ಕೂ ಆಯದ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಇದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ಆಯದ ಬಗ್ಗೆ ಇನ್ನೊಂದು ಸಂಚಿಕೆ ಮಾಡಿದಾಗ ನಿಮಗೆ ವಿವರವಾಗಿ ಇನ್ನೂ ವಿವರ ಇದೆ ತಿಳಿಸ್ತೇನೆ. ಆಯದ ವಿಚಾರವಾಗಿ ನಾನು ನಿಮಗೆ ಈ ಸಂಚಿಕೆಯಲ್ಲಿ ಇಷ್ಟು ಹೇಳ್ತಾ, ಈ ದಿನದ ವಾಸ್ತು ವಿಚಾರದಲ್ಲಿ ನಿಮಗೆ ಆಯದ ವಿಚಾರ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿ ನಮ್ಮ ಇರಾವಾಸ್ತು ಚಾನಲ್ನ ವೀಕ್ಷಣೆ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.